ನಮಸ್ಕಾರ. ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರುವ ಈ ಕಥೆಯಲ್ಲಿ ತಂದೆ ತಾಯಿಯ ಮಮತೆ ಇದೆ, ಮಗನೆಂಬ ವಾತ್ಸಲ್ಯವಿದೆ. ಎಲ್ಲದಕ್ಕೂ ಹೆಚ್ಚಾಗಿ ಮಗನ ವಿಚಿತ್ರ ನಡವಳಿಕೆ ಬಗ್ಗೆ ಆಳವಾದ ನೋವಿದೆ. ಓದಿ ವಿದ್ಯಾವಂತನಾಗಲಿ ಎಂದು ಶಾಲೆಗೆ ಕಳುಹಿಸಿದ ಮಗ ಶಾಲೆಯೂ ಬೇಡ, ವಿದ್ಯಾಭ್ಯಾಸವೂ ಬೇಡ ಎಂದು ಯಾವುದೇ ಕಾರಣ ಕೂಡ ಇಲ್ಲದೆ ಮನೆಯಲ್ಲಿ ಕೂತ್ರೆ ಆ ಪೋಷಕರಿಗೆ ಹೇಗಾಗಬಾರದು? ಬನ್ನಿ ನೋಡೋಣ. ಆ ದಂಪತಿಗೆ ಈತನೊಬ್ಬನೇ ಪುತ್ರ. ಮಗನೇ ಆ ದಂಪತಿಗೆ ಸರ್ವಸ್ವ. ಆದರೆ ಇರುವ ಒಬ್ಬ ಮಗನ ಬಗೆಗಿನ ಚಿಂತೆಯ ತಲ್ಲಣ ಎಂಥದ್ದು ಗೊತ್ತಾ? ನಮಸ್ಕಾರ, ನನ್ನ ಹೆಸರು ಬಲರಾಮ್ ಅಂತ. ನನ್ನ ಮಗನಿಗೆ ಒಂದು ಸತಿ ಬಿದ್ದೋಗ್ತಾನೆ, ಒಂದು ಸತಿ ಹಾಗೆ ಕೈ ಕಾಲೆಲ್ಲ ಮುದ್ರೋಗ್ತಾನೆ, ಒಂದು ಸತಿ ಎದೆ ನೋವು. ಸ್ಕೂಲ್ಗೆ ಹೋಗಿ ಬಿಟ್ಟು ಒಂದು 5 ನಿಮಿಷ ಮನೆಗೆ ಬರೋ ಮೂಮೆಂಟಲ್ಲೇ ಮತ್ತೆ ನನಗೆ ಫೋನ್ ಬಂದ್ಬಿಡೋದು. ನಮ್ಮ ಅದೃಷ್ಟ, ಇವನ ಮೆಮೊರಿಯಲ್ಲಿ ನನ್ನ ಫೋನ್ ನಂಬರು ನನ್ನ ಮಿಸ್ಸಸ್ದು ಫೋನ್ ನಂಬರು ಅವನ ಹತ್ರ ಮೆಮೊರಿ ಆಗಿದೆ. ನಾನು ಈ ದುಡ್ಡಿಗೆ ಎದುರಿಲ್ಲ, ನನಗೆ ಮಗು ಬೇಕು ಅಂತ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಸರ್. 3 ವರ್ಷದ ಮೊದಲು ಟ್ಯಾಲೆಂಟ್ ಹುಡುಗ ಸರ್. ಅವನು ಕೊಡಗೆ ಎಲ್ಲ ಆಗಿ ಸಾಕಾಗಿ ಸುಸ್ತಾಗಿಬಿಟ್ಟಿದ್ದೀನಿ. ನಾ ಹರ್ಷವರ್ಧನ್ ಅವರ ಅಮ್ಮ. ಅವನಾಗಿ ಒಂದೊಂದು ಸತಿ ಅವನಿರಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸೀನ್ ಜಾಸ್ತಿ ಆಗುತ್ತೆ. ರಾತ್ರಿಯಲ್ಲಿ ನಿದ್ದೆ ಕೊಡೋಲ್ಲ ನಮಗೆ. ಅವನೊಬ್ಬನೇ ಓಡಾಡ್ತಾನೆ ಇರ್ತಾನೆ. ಸುಮ್ಮನೆ ಒಂಥರ ತುಂಬ ಕೋಲ್ಡ್ ಆದಂಗೆ ಆಗುತ್ತೆ. ಬೆಳಿಗ್ಗೆ ಆದರೂ ಚೆನ್ನಾಗಾಗ್ಬಿಟ್ಟಿರ್ತಾನೆ. ನಮಗೇನಂದರೆ ದುಡ್ಡು ಮನೇಲಿ ಸ್ವಲ್ಪ ತೊಂದರೆ, ಇವಂಗೆ ಅಲ್ಲಿ ತೋರಿಸಿತ್ತು ಸಾಲಗಳು ಮಾಡ್ಕೊಬಿಟ್ಟಿದ್ದೀವಿ. ಅದರಿಂದ ಜೀವನನೇ ಬೇಡ, ಮಗನೂ ಬೇಡ, ಒಂಥರ ಹೇಳೋಕ್ಕಾಗಲ್ಲ. ನಾವು ಸಂಸಾರನೂ ಬೇಡ, ಏನೂ ಬೇಡ, ಅಷ್ಟು ಬೇಜಾರು. ಅವನಿಗೇನೋ ಇಲ್ಲಾಂದ್ರೆ ನಾವು ಇರಲ್ಲ. ಚೆನ್ನಾಗಿ ಓದಲಿ. ಅವರಪ್ಪ ಅಂತೂ ಕಷ್ಟಪಡ್ತಿದ್ದಾರೆ, ಮೆಕ್ಯಾನಿಕ್ ಕೆಲಸ ಮಾಡ್ಕೊಂಡು. ಆದರೆ ಇವನು ಆಗೋದು ಬೇಡ, ಒಳ್ಳೆ ವಿದ್ಯಾವಂತ ಆಗಿ ಅವನ ದಾರಿ ಅವ್ನು ರೂಪಿಸ್ಕೊಂಡ್ರೆ ಸಾಕು. ಅವ್ನು ಇದೇ ಆಗೋ ಅದೇ ಆಗೋ ಅಂತ ಇಲ್ಲ, ಒಂದು ಒಳ್ಳೆ ವಿದ್ಯಾವಂತ ಆದರೆ ಸಾಕು. ಎಲ್ಲರೂ ಅನ್ನೋದು ನಾಟಕ ಅಂತ ಅಂದ್ಕೊಂಡಿದ್ದಾರೆ ಅವನ್ನ. ಅಂದರೆ ಸ್ಕೂಲು, ಇವಾಗ ಸೇರಿಸೋ ಸ್ಕೂಲ್ ತುಂಬ ಒಳ್ಳೆ ಸ್ಕೂಲು, ತುಂಬ ನಮ್ಗೆ ಎಂಕರೇಜ್ ಕೊಡ್ತಾಯಿದ್ದಾರೆ. ನೀನು ಓದಷ್ಟು ಓದ್ದಪ್ಪ, ನಿನಗೆ ಸಹಾಯ ಮಾಡ್ತೀನಿ ಅಂತ ಎಲ್ಲ ದಿನ ಡೇಟ್ ಕಮ್ಮಿ ಆದರೂ ಪರವಾಗಿಲ್ಲ ಎಕ್ಸಾಮ್ ಕುಣಿಸ್ಕೊತಾ ಇದ್ದಾರೆ. ಓದಿಕೊಂಡು ಆಡಿಕೊಂಡು ಇರುವ ವಯಸ್ಸಿನಲ್ಲಿ ಮಗನ ಅವಸ್ಥೆ ನೋಡಿದ ಆತನ ಶಾಲೆಯಲ್ಲಿನ ಇತರೆ ಮಕ್ಕಳು ಹೇಳೋದೇನ್ ಗೊತ್ತಾ? ಅವನು ಶಾಲೆಗೆ ಚಕ್ಕರ್ ಹೊಡೆಯಲು ಈ ಥರ ನಾಟಕ ಆಡ್ತಾನೆ ಅನ್ನುತ್ತಾರೆ. ಟೀಚರ್ಸ್ ಎಲ್ಲ ಕೇಳ್ತಾರೆ ಯಾಕೆ ಅಂತ. ಏನಿಲ್ಲ ಮಿಸ್, ಗಾಳಿ ತೊಂದರೆ ಆಯ್ತಾಯಿತು, ಅದಕ್ಕೆ ಸೈಡಿಗೆ ಬರ್ತೀನಿ ಆಯಿತು ಅಂತ ಕೂಣಿಸ್ತಾಯಿದ್ರು. ಅಲ್ಲೂ ಕೂತ್ಕೊಂಡ್ರು, ಕೈಯೆಲ್ಲ ನಡುಗ್ತಾಯಿತ್ತು. ಏನೋ ಒಂಥರ ಇಲ್ಲಿ ಕಿಚ್ಚಾಟ ಸೌಂಡು. ಅಲ್ಲಿಂದ ಶುರು ಆಯಿತು. 7th ಜಾಸ್ತಿ ಶುರು ಆಯಿತು. ತಲೆನೋವು, ಕಣ್ಣು ಮಂಜಾಗೋದು, ಬ್ಲ್ಯಾಕ್ ಆಗಿ ಕಣ್ಣು ಕಾಣಿಸ್ದೇ ಇರೋ ಥರ. ಚೆನ್ನಾಗಿಯೇ ಓದುತ್ತಿದ್ದ ಹುಡುಗನಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಅದ್ಯಾವ ವಕ್ರದೃಷ್ಟಿ ಇವನ ಮೇಲ್ಬಿತ್ತು? ಒಂದು ಗೊತ್ತಾಗದ ಪರಿಸ್ಥಿತಿ. ಅವನು ಶಾಲೆಗೆ ಹೊರಟ್ರೆ ಸಾಕು, ಯೂನಿಫಾರ್ಮ್ ಮೈ ಮೇಲೆ ಹಾಕಿಕೊಂಡ್ರೆ ಸಾಕು, ಎಲ್ಲವೂ ಚಿತ್ರ ವಿಚಿತ್ರ. ಕೈಲ ನಡ್ಕುತ್ತೆ. ಸ್ಕೂಲಲ್ಲಿ ಹೋಗಿದ ತಕ್ಷಣನೇ ಫುಲ್ಲು ಸ್ಟಿಫಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಸುಸ್ತಾಗುತ್ತೆ. ಆಮೇಲೆ ತಲೆ ಸುತ್ತ ಬಂದು ತಲೆ ಭಾರ ಬಂದು ಬಿದ್ದೋಗ್ತೀನಿ. ಆಮೇಲೆ ಎದ್ದಿದ ತಕ್ಷಣನೇ ಎದೆ ನೋವು ಬರುತ್ತೆ. ಯಾರೋ ಚುಚ್ಚೋ ಥರ ಒಳಗಡೆ ಹಿಡ್ತಾ ಫುಲ್ಲು ಗಟ್ಟಿಯಾಗಿ ಹಿಡ್ಕೊಳ್ಳೋ ಥರ ಆ ಥರ ನೋವು ಬರುತ್ತೆ. ಬುದ್ಧಿವಂತ ಹರ್ಷವರ್ಧನ ಗೊತ್ತಿಲ್ಲದೆ ಹೀಗೆ ವರ್ತಿಸಲು ಶುರು ಮಾಡಿದ್ರೆ ಯಾವ ತಂದೆ ತಾಯಿಯರ ಕರುಳು ಚುರ್ರನ್ನೋದಿಲ್ಲ? ಎಳೆಯ ಮನಸ್ಸಿನ ಮೇಲೆ ಅಪ್ಪಳಿಸಿರುವ ಬಿರುಗಾಳಿ ಯಾವುದು? ಅದು ಇಷ್ಟೇ ಪರಿಣಾಮ ಮಾಡಿದ್ಯಾ ಅಥವಾ ಇನ್ನೂ ಏನನ್ನಾದರೂ ಮಾಡ್ತಿದ್ಯಾ? ನೋಡೋಣ ಒಂದು ವಿರಾಮದ ನಂತರ.